ಕನ್ನಡಿಗರೇ, ವಲಸೆ ಕರ್ಮಕಾಂಡದ 10ನೇ ಭಾಗ. ಹಿಂದೆಲ್ಲ ಸಂಚಿಕೆಗಳಲ್ಲಿ ಈ ನಾಡಿಗೆ ಆಗುತ್ತಿರುವ ವಲಸೆಗಳ ಬಗ್ಗೆ, ಅದರಿಂದ ಆಗುತ್ತಿರುವ ಅನಾಹುತಗಳು, ನಾಡಿನ ಜನತೆಗೆ ಆಗುತ್ತಿರುವ ತೊಂದರೆಗಳನ್ನು ವಿವರವಾಗಿ ನಾವು ಗಮನಿಸುತ್ತಾ ಬಂದ್ವಿ. ಕೊನೆಯ ಸಂಚಿಕೆಯಲ್ಲಿ ಈ ಭಯಂಕರ ವಲಸೆಗೆ ಕಾರಣ ರಾಜ್ಯ ಸರ್ಕಾರ ದೊಡ್ಡ ದೊಡ್ಡ ಸಂಸ್ಥೆಗಳನ್ನು ಇಲ್ಲಿ ಕರೆಸಿ ಬಿಟ್ಟಿಯಾಗಿ ನೆಲ, ನೀರು, ವಿದ್ಯುತ್, ದಾರಿ ಎಲ್ಲವನ್ನು ಕೊಟ್ಟು ಕನ್ನಡಿಗರಿಗೆ ಕೆಲಸ ಕೊಟ್ಟು ಕನ್ನಡಿಗರ ಉದ್ಧಾರ ಆಗಲಿ ಎಂಬ ಉದ್ದೇಶದಿಂದ ಈ ಒಂದು ಕೆಲಸವನ್ನು ಸರ್ಕಾರ ಮಾಡಿತು. ಆದರೆ ಎಲ್ಲ ಸವಲತ್ತುಗಳನ್ನು ಪಡೆದುಕೊಂಡ ಈ ಸಂಸ್ಥೆಗಳು ಎಂದಿಗೂ ತಾವು ಬಂದ ಮೂಲ ಉದ್ದೇಶವನ್ನು ನೆನೆಸಿಕೊಳ್ಳದೆ, ಮೂಲ ಉದ್ದೇಶ ಇರುವುದೇ ಕನ್ನಡಿಗರಿಗೆ ಕೆಲಸ ಕೊಡಬೇಕು, ಕನ್ನಡಿಗರ ಏಳಿಗೆ ಆಗಬೇಕು ಅನ್ನೋದು. ಇಲ್ಲದಿದ್ದರೆ ಹೊರಗಡೆಯಿಂದ ಬರೋರ ಉದ್ಧಾರಕ್ಕೋಸ್ಕರ ಕರ್ನಾಟಕದಲ್ಲಿ ಅವರಿಗೆ ಬಿಟ್ಟಿಯಾಗಿ ನೆಲ, ನೀರು, ವಿದ್ಯುತ್ತು ಇವೆಲ್ಲ ಏತಕ್ಕಾಗಿ ಕೊಡಬೇಕು ಅಂತ ಆಲೋಚನೆ ಯಾರೂ ಮಾಡೋಕ್ಕೋಗಲ್ಲ. ಎಸ್. ಎಂ. ಕೃಷ್ಣರವರ ಕನಸಿದ್ದಿದ್ದು ಬೆಂಗಳೂರನ್ನು, ಕರ್ನಾಟಕವನ್ನು ತಾಂತ್ರಿಕವಾಗಿ ಮೇಲ್ಮಟ್ಟಕ್ಕೆ ತರಬೇಕು, ಬೆಂಗಳೂರಿನ ಸಿಂಗಪೂರವಾಗಿ ಮಾಡಬೇಕು, ಕರ್ನಾಟಕದ ಜನತೆ ಹೆಚ್ಚಿನ ಕೆಲಸ